ಕತ್ತಲಾಗಿರೋದನ್ನ ನೋಡಿ ನಮ್ಮ ಟುನ್ನಿ ಬೇಗ ಬೇಗ ಮನೆ ಕಡೆಗೆ ಹೋಗ್ತಿದ್ದಾಳೆ. ಯಾಕಂದರೆ ಅವಳು ತನ್ನ ಪುಟ್ಟ ಮನೆಯಲ್ಲಿ 3 ಮೊಟ್ಟೆ ಇಟ್ಟಿದ್ದಾಳೆ. ಅವಳು ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿ ನೋಡಿಕೊಂಡು ತನ್ನ ಮಕ್ಕಳ ನಿರೀಕ್ಷೆ ಮಾಡ್ತಿದ್ಲು. ಅದೇ ಕಾಡಲ್ಲಿ ಒಂದು ಕ್ರೂರ ಕಾಗೆ ಇತ್ತು. ಆ ಕಾಗೆಗೆ ಹಣದ ಮೇಲೆ ವ್ಯಾಮೋಹ ಜಾಸ್ತಿ. ಅದಕ್ಕಾಗಿ ಕಷ್ಟಪಟ್ಟು ದುಡಿತಾ ಇರಲಿಲ್ಲ ಅದು ಕಾಡಲ್ಲಿರುವ ಬೇರೆ ಪಕ್ಷಿಗಳನ್ನು ಲೂಟಿ ಮಾಡ್ತಿತ್ತು. ಹೆದರಿಸಿ ಅವುಗಳ ಹಣಗಳನ್ನು ಕಿತ್ಕೋತಾ ಇತ್ತು. ಟುನ್ನಿಯ ಒಂದು ಮೊಟ್ಟೆ ಹಾಳಾಗಿತ್ತು. ಹಾಗೂ 2 ಮೊಟ್ಟೆಯಲ್ಲಿ ಮುದ್ದಾದ 2 ಮರಿಗಳು ಬಂದಿದ್ವು. ಪಾಪ ಟುನ್ನಿಯ ಒಂದು ಮಗು ಅನಾರೋಗ್ಯದಿಂದ ಸಾವನ್ನಪ್ಪಿತ್ತು. ಹಾಗೂ ಇನ್ನೊಂದು ಮಗುವಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ಲು. ಟುನ್ನಿ, ನಾನು ಮೊದಲೇ ಹೇಳಿದ್ದೀನಿ, ಇವಳ ಚಿಕಿತ್ಸೆಗೆ ತುಂಬ ಹಣ ಬೇಕಾಗುತ್ತೆ. ಬೇಗ ಎಲ್ಲವನ್ನೂ ನೀನು ಅರೇಂಜ್ ಮಾಡಬೇಕು. ಟುನಿ ಹಕ್ಕಿ ಆಟೋ ಓಡಿಸೋಕ್ಕೆ ಶುರು ಮಾಡಿದ್ಲು. ತಾನು ಒಂದು ಮಗುನಾದರೂ ಉಳಿಸ್ಕೊಳ್ಳೇಬೇಕು ಅಂತ ಅವಳು ಕಷ್ಟಪಟ್ಟು ದುಡಿದು ಅದಕ್ಕೆ ಚಿಕಿತ್ಸೆ ಕೊಡಿಸ್ತಾ ಇದ್ಲು. ಪಾಪ ನಮ್ಮ ಟುನ್ನಿಗೆ ಇನ್ನೊಂದು ಪರೀಕ್ಷೆ ಎದುರಾಗಿತ್ತು. ಅವಳ ಮನೆ ಕೂಡ ಬಿದ್ದೋಗೋ ಪರಿಸ್ಥಿತಿಗೆ ಬಂದು ತಲುಪಿತ್ತು. ಇನ್ನೊಂದು ಮನೇನ ಬೇಗ ಅವಳು ಮಾಡಿಕೊಳ್ಳೇಬೇಕಿತ್ತು. ಅದಕ್ಕಾಗಿ ಟುನ್ನಿ ಮನೇಲೊಂದು ಗರಂ ಗರಂ ಸಮೋಸದ ಅಂಗಡಿಯನ್ನು ಕೂಡ ಪ್ರಾರಂಭಿಸ್ತಾಳೆ. ಬನ್ನಿ ನನ್ನ ಗೆಳೆಯರೇ, ಬಿಸಿ ಬಿಸಿ ಸಮೋಸ ರೆಡಿ ಇದೆ. 5 ನಿಮಿಷ ಕಾಯಿರಿ, ನಿಮಗೆ ತಂದು ಕೊಡ್ತೀನಿ. ವಾವ್ ಟುನಿ, ತುಂಬ ರುಚಿಯಾಗಿದೆ ನಿನ್ನ ಸಮೋಸ. ನಾವು ಇಲ್ಲಿವರೆಗೂ ಎಲ್ಲೂ ತಿಂದೇ ಇಲ್ಲ. ಹೌದು, ನಿನ್ನ ಮಗು ಹೇಗಿದೆ? ಈಗ ಹುಷಾರಿದ್ದಾಳಾ? ಅವಳು ಹುಷಾರಾಗಿದ್ದಾಳೆ. ಅವಳ ಮಗಳು ಸಂಪೂರ್ಣವಾಗಿ ಗುಣವಾಗಿದ್ಲು. ಹಾಗೂ ಅವಳು ಕೂಡ ಸಹಾಯ ಮಾಡ್ತಿದ್ಲು. ಟುನಿ ಹಕ್ಕಿಯ ಸಮೋಸದ ಅಂಗಡಿ ತುಂಬಾ ಫೇಮಸ್ ಆಗುತ್ತೆ. ಅವಳು ತುಂಬ ಹಣ ಗಳಿಸ್ತಾಳೆ. ಹಾಗೂ ಒಳ್ಳೆ ಮನೆ ಕೂಡ ಖರೀದಿಸ್ತಾಳೆ. ಒಂದು ಸಾರಿ ಟುನಿ ಮಗು ಹೊರಗಡೆ ಹೋಗಿರ್ಬೇಕಾದ್ರೆ ಆ ಕ್ರೂರ ಕಾಗೆಗಳು ಅವಳನ್ನು ಅಪಹರಿಸಿದ್ವೆ. ನನ್ನ ಬಿಡಿ, ನನ್ನ ಯಾಕೆ ಕಟ್ಟಾಕಿದ್ದೀರ, ಬಿಡಿ ಪ್ಲೀಸ್. ಇನ್ನು ಸ್ವಲ್ಪ ಹೊತ್ತು ನಿನಗೆ ಗೊತ್ತಾಗುತ್ತೆ ಯಾಕೆ ಕಟ್ಟಾಕಿದ್ದೀವಂತ. ನಿನ್ನಮ್ಮ ಬರ್ತಾಳೆ. ನಿನ್ನಮ್ಮನ ಜೊತೆ ತುಂಬ ಹಣ ಇದೆ, ಅದು ನಮಗೆ ಬೇಕು. ಟುನಿ ಹಕ್ಕಿ ಅಲ್ಲಿಗೆ ಬಂದ ತಕ್ಷಣ ಅವಳ ಮೇಲೆ ಬಲೆ ಹಾಕಿ ಬಂಧಿಸ್ಬಿಡ್ತಾರೆ. ನನ್ನ ಮತ್ತು ನನ್ನ ಮಗುನ ಬಿಡಿ ಪ್ಲೀಸ್. ನಿಮ್ಗೆ ಎಷ್ಟು ಹಣ ಬೇಕಾದರೂ ನಾನು ಕೊಡ್ತೀನಿ. ಪ್ಲೀಸ್ ನಮ್ಮನ್ನು ಬಿಡಿ. ನಿಮ್ಮನ್ನು ಬಿಡೋಕ್ಕಲ್ಲ ಕಟ್ಟಾಕಿದ್ದು. ನಿಮ್ಮಿಬ್ಬರ ಕಥೆನೂ ಮುಗಿಸಿದ್ರೆ ನಿಮ್ಮ ಬಂಗ್ಲೆ ಮನೆ, ನಿಮ್ಮ ಸಮೋಸದ ಅಂಗಡಿ ಎಲ್ಲ ನಮಗಾಗುತ್ತೆ. ಕಾಗೆಗಳ ಕುತಂತ್ರ ಬುದ್ಧಿನ ಅರ್ತಿದ್ದ ಟುನಿ ಬರುವಾಗ ಪೊಲೀಸರಿಗೂ ಕೂಡ ಕಾಲ್ ಮಾಡಿ ಬಂದಿದ್ಲು. ಧನ್ಯವಾದಗಳು ಟುನಿ. ನಿನ್ನ ಸಮಯಕ್ಕೆ ಸರಿಯಾಗಿ ನಮಗೆ ಫೋನ್ ಮಾಡದೇ ಇದ್ದಿದ್ರೆ ಈ ಕ್ರೂರಿಗಳು ನಿನ್ನ ಮತ್ತು ನಿನ್ನ ಮಗುನ ಇವತ್ತು ಸಾಯಿಸಿಬಿಡ್ತಿದ್ರು. ಒಳ್ಳೆ ಕೆಲಸ ಮಾಡಿದೆ. ಇವರು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಇವ್ರಿಗೆ ನೀನು ಕಳಿಸ್ತೀನಿ ಹೇಗೆ ಬದುಕಬೇಕಂತ. ಟುನಿ ತನ್ನ ಸಮೋಸದ ಅಂಗಡಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ. ಹಾಗೂ ಇನ್ನೊಂದು ದೊಡ್ಡ ಸಮೋಸದ ಅಂಗಡಿನ ಕೂಡ ತೆರಿತಾಳೆ. ಅವಳು ಮತ್ತು ಅವಳ ಮಗಳು ತುಂಬಾ ಸಂತೋಷವಾಗಿರ್ತಾರೆ.